ಈ ಮನೆಯಲ್ಲಿ ಹೆಂಗಸ್ರುಗಳಿಲ್ಲ ಅಂದರೆ ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ ಎಲ್ಲ ಮಾಡ್ಕೊಂಬಿಡ್ಬೋದು. ಈ ಅಡುಗೆ ಮಾಡೋದಿದೆಯಲ್ಲ ಭಾಳ ಕಷ್ಟ. ಏನು ಮಾಡ್ತೀರೋ ಇದಿಲ್ಲ. ಈ ಹೋಟ್ಲಲ್ಲಿ ತರ್ಸ್ಕೊಂಡು ತಿನ್ಬೋದು ಅಥವಾ ಹೋಗ್ಬಿಟ್ಟು ತಿನ್ಬೋದು. ಅದು ನಮ್ಗೆ ಅಷ್ಟು ಏನೋ ಇಷ್ಟ ಆಗಲ್ಲ. ಅವತ್ತಿಂದನೂ ಅಷ್ಟೇ ಮನೇಲಿ ಯಾರೂ ಇಲ್ಲ ಅಂದರೂ ನಾವೇ ಮಾಡ್ಕೊಂಡು ತಿಂದು ರೂಢಿ ಇದೆ. ಏನಪ್ಪ ಅಂದರೆ ಮನೆಯಲ್ಲಿ ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಬಟ್ ಮನೆ ಕೆಲಸಗಳು ನಾವೇನೋ ಅಂದ್ಕೊಂತೀವಿ ಈಗೇನು ಮನೇಲೇ ಇರ್ತಾರೆ, ಇವ್ರಿಗೇನು ಕೆಲ್ಸಗಳು ಮಾಡೋಕ್ಕಾಗಲ್ಲ ಅಂತ. ಈ 3 ಜನ ಇರಲಿ 4 ಜನ ಇರಲಿ 10 ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂದರೆ ನೋಡಿ ಎಲ್ಲ ನೋಡಿ ಹೆಚ್ಕೊಂಡು ಮಾಡಿಕೊಂಡು ಭಾಳ ಹಿಂಸೆ ರೀ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಈಗ ಪಕ್ಷದ ಸಮಯ ಬೇರೆ, ಎಲ್ಲ ಕಡೆ ಎಲ್ಲರ ಮನೇಲೂ ಹಬ್ಬಗಳು ಮಾಡ್ತಾರೆ. ಯಾರನ್ನೂ ಬಿಡೋಕ್ಕಾಗಲ್ಲ, ಫಂಕ್ಷನ್ಗಳು ಅಟೆಂಡ್ ಮಾಡಬೇಕು. ಈ ಒಬ್ಬಂಟಿಗರ ಮನೆಗಳಲ್ಲಿ ಭಾಳ ಕಷ್ಟ ಇರುತ್ತೆ, ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಈ ಫಂಕ್ಷನ್ಗಳು ಕರೀತಾರೆ, ಒಂದೇ ದಿವಸ 3-4 ಜನ ಹಬ್ಬಗಳು ಫಂಕ್ಷನ್ಗಳು ಮಾಡ್ತಾರೆ. ಅಷ್ಟು ಜನ ಮನೆಗೆ ಹೋಗ್ಬೇಕು, ಹೋಗಲಿಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊತಾರೆ. ಹಂಗಾಗಿ ಮನೇಲಿ ಇದ್ದವ್ರು ಬದ್ದವ್ರನ್ನೆಲ್ಲ ಕರ್ಕೊಂಡೋಗಿ ಬಿಟ್ಕೊಂಡ್ಬಿಟ್ಟೆ. ರಾತ್ರಿ ನಮ್ಮ ಅಣ್ಣವ್ರ ಮನೆಗೆ ಒಂದು ಹಬ್ಬ ಇತ್ತು, ಅಲ್ಲಿ ಹೋದೆ. ನಾನು ಹೋಗೋ ಅಷ್ಟೊತ್ತಿಗೆ ಐನೋರೆಲ್ಲ ಬಂದು ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಹೊರಟೋಗಿದ್ರು. ಹೋಗಿ ಪೂಜೆ ನೋಡಿ ಧೂಪ ಹಾಕ್ಬಿಟ್ಟು ಒಳ್ಳೆ ಅಡುಗೆ ಮಾಡಿಕ್ಕಿದ್ರು. ಊಟ ಮಾಡಿಬಿಟ್ಟು ರಾತ್ರಿ ಮನೆಗೆ ಬಂದಾಗ 11 ಗಂಟೆ ಮಲಗಿ ಬೆಳಿಗ್ಗೆ ಎದ್ದು ಶುರು ಮಾಡಿದೆ ಈ ಕೆಲಸ. ಈಗ ಬೆಳಿಗ್ಗೆ ಕಾವಳ ಬೇಕಲ್ಲ ಸ್ವಾಮಿ ನಮಗೆ, ಯಾರು ಕೊಡ್ತಾರೆ? ಹಂಗೆ ಕೊಡ್ತಾರೆ ಮಾಡಬೇಕಲ್ವ. ನಾನು ಅವೆಲ್ಲ ಹೇಳಿದೆ, ಹೋಟ್ಲ್ ಅಂದರೆ ನನಗೇನು ಅಷ್ಟು ಇಷ್ಟ ಆಗಲ್ಲ. ಯಾಕಂದ್ರೆ ನಾನು ಹೋಟ್ಲು ಮಾಡಿದ್ದೋನೆ, ಬಟ್ ಅದೇನು ಮಾಡೋಕ್ಕಾಗಲ್ಲ, ನನಗಿಷ್ಟ ಆಗಲ್ಲ. ನಾನು ಏನೇ ಆದರೂ ಕಾಫಿ ಆಗಲಿ ಬಿಸಿನೀರಾಗಲಿ ಒಂದು ತಿಂಡಿ ಆಗಲಿ ಮಾಡ್ಕೊಂಡು ತಿಂದು ಅಭ್ಯಾಸ. ಇವತ್ತೆಲ್ಲ ಸಣ್ಣ ವಯಸ್ಸಿಂದನೂ ಹಂಗೆ ರೂಢಿ ಆಗಿಬಿಟ್ಟಿದ್ದೀವಿ. ನಿಮಗೆ ಏನೋ ಒಂಥರ ಅನಿಸ್ಬೋದು, ಅದೇನೋ ಹೇಳ್ತಾರಲ್ಲ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಜೊತೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ. ಯಾಕಂದರೆ ಆಕೆಗೆಲ್ಲ ಗೊತ್ತಿರುತ್ತೆ ಯಾವ ಟೈಮ್ಗೆ ಗಂಡನಿಗೇನು ಬೇಕು, ಮಕ್ಳಿಗೇನು ಬೇಕು, ದೊಡ್ಡವ್ರಿಗೇನು ಬೇಕು. ಅಷ್ಟು ಮ್ಯಾನೇಜ್ ಮಾಡೋ ಕೆಪಾಸಿಟಿ ಅಡುಗೆ ಮನೆಯಿಂದನೇ ಶುರು ಆಗುತ್ತೆ. ಅಡುಗೆ ಮನೆ, ದೇವ್ರ ಮನೆ, ನೆಲ ಸಾರಿಸೋದು, ಕಸ ಗುಡಿಸೋದು, ಆಚೆ ವರಂಡ ತೊಳೆಯೋದು, ಎಷ್ಟು ಕೆಲಸ ಇರುತ್ತೆ ಅಂದರೆ ಇವರೆಲ್ಲ ಊರುಗಳ್ಗೆ ಹೋದಾಗೆ ನಮ್ಮ ಗಂಡಸ್ರುಗಳಿಗೆ ಗೊತ್ತಾಗೋದು. ಅದುವರೆಗೂ ಅವ್ರ ವ್ಯಾಲ್ಯೂ ಆಗಲಿ ಅವ್ರು ಪಡ್ತಾ ಇರೋ ಶ್ರಮ ಆಗಲಿ ಖಂಡಿತ ಗೊತ್ತಿರಲ್ಲ. ಸುಮ್ಮನೆ ಮೇಲ್ನೋಟಕ್ಕೆ ಕೇಳ್ಕೊಂಬುದೇ ನನ್ನ ಹೆಂಡತಿ ಕೆಲಸ ಮಾಡೋದೆಲ್ಲ ಗೊತ್ತು ನನಗೆ, ಖಂಡಿತ ಸುಳ್ಳು. ನಮಗೂ ಅಷ್ಟೇ, ಜೊತೆಲಿದ್ದಾಗ ಮನೆ ಒಳಗಡೆ ಇದ್ದಾಗ ಏನು ಅನ್ಸಲ್ಲ, ಈ ಕೆಲಸ ಮಾಡಿಲ್ಲ ಆ ಕೆಲಸ ಮಾಡಿಲ್ಲ, ಅದು ಅಲ್ಲೇ ಬಿದ್ದೈತೆ ಇದು ಇಲ್ಲೇ ಬಿದ್ದೈತೆ, ನೀಟಾಗಿ ಇಟ್ಕೊಂಡಿಲ್ಲ ಅಂತ ರೇಗ್ತಾ ಇರ್ತೀವಿ. ಬಟ್ ವಾಸ್ತವ್ಯವಾಗಿ ಏನೇ ಮಾಡ್ಬೇಕಾದ್ರೂ ನಾವು ಮಾಡ್ದಾಗೆ ಅಂತ ಆಗೋದು. ಬನ್ನಿ ಇವತ್ತು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ, ತಿನ್ನೋಣ. ಸ್ಟಾಪ್. ಈ ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಬೋದು ಗುರು, ಬೇಜಾರು ಅನ್ಸಲ್ಲ. ಈ ಪಾತ್ರೆ ತೊಳೆದಿದ್ದಲ್ಲ ಭಾಳ ಕಷ್ಟ. ಇಲ್ಲ ಇದೆಲ್ಲ ನಿನ್ನೆ ಅವರೇ ತೊಳೆದಿಕ್ಬಿಟ್ಟು ಕಷ್ಟ ಆಗುತ್ತೆ ಅಂತೇಳಿ ಹೋಗಿದ್ರು. ಅವ್ರಿಗೆ ಗೊತ್ತು ಮನೇಲಿ ಅಡುಗೆ ಮಾಡ್ಕೊತಾನೆ ಇವನು, ಹೋಟ್ಲಲ್ಲಿ ತಿನ್ನಲ್ಲ ಅಂತ. ಇನ್ನೊಂದು 2-3 ಪಾತ್ರೆ. ಈಗ ನಾನು ಅಡುಗೆ ಮಾಡೋದೇನಾಯಿತು ಸ್ವಲ್ಪ ನೋಡಿ, ಟೊಮೊಟೊ ಬಾತ್ ಕುದೀತಾ ಇದೆ. ಹಳದಿ ಬಣ್ಣಕ್ಕಿದೆ ಟೊಮೊಟೊ ಬಾತು ಅಂದ್ಕೋಬೋದು ನೀವು. ಬಟ್ ನಮ್ಮಲ್ಲಿ ಏನಪ್ಪ ಮಸಾಲೆ ಪದಾರ್ಥ ಜಾಸ್ತಿ ಬಳಸಲ್ಲ, ಮತ್ತು ಜಾಸ್ತಿ ಕಲರ್ ಫುಡ್ ತಿಂದೇ ಇರೋದು ಕಾರಣ ಅರ್ಶಿನದ ಪುಡಿ ಅರ್ಶಿನದ ಬಣ್ಣಕ್ಕಿರುತ್ತೆ. ಟೊಮೊಟೊ ಬಾತ್ ಪೌಡ್ರ್ ಹಾಕಿದ್ದೀನಿ, ಕುದೀತಾ ಇದೆ. ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ರೆ ಕುಕ್ಕರ್ ಬಾಯಿ ಮುಚ್ಚಿಬಿಟ್ರೆ ಮುಗಿಯೋದು ಟೊಮೊಟೊ ಬಾತು. ಆಮೇಲೆ ಮಿಕ್ಕಿದ ಕೆಲಸ ಹಾಲು ತೊಗೊಂಡು ಹಾಲು ಕಾಯಿಸಿ ಬಿಸಿನೀರು ಕುಡಿದು ಕಾಫಿ ಕುಡಿದು ಮತ್ತು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ನೋಡೋಣ ಮುಂದಕ್ಕೆ ಇನ್ನೂ ಹೊಲದ ಕೆಲಸ ಇದೆ, ಮತ್ತೆ ಹೋಗಬೇಕು ಹೊರಗಡೆ. ಇದಿದೆ ಸಂಸಾರ ಅಂದರೆ. ನೋಡಿ ತಿಂಡಿ ಮಾಡಿ ಇಷ್ಟೆಲ್ಲ ಕಸ ಗುಡಿಸಿ ಒಳಗಡೆ ಕಸ ಗುಡಿಸೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಆಲೇ ಸೂರ್ಯ ಹತ್ತಾಳುದ್ದ ಬಂದವನೇ. ನಾವಿನ್ನೇನು ದಬ್ಬಾಕ್ತೀವಿ? ನಾವು ಹೇಳೋದು ನೋಡ್ರೆ ಯಾರಿಲ್ಲ ಅಂದರೂ ಬದುಕು ನಡೆಯುತ್ತೆ, ಜೀವನ ನಡೆಯುತ್ತೆ, ನಾನೇನು ಬೇಕಾದ್ರೂ ಮಾಡ್ತೀನಿ. ಸುಳ್ಳು ಖಂಡಿತ ಅದು. ಯಾಕೆಂದರೆ ಯಾವುದೇ ಮಾಡಬೇಕಾದ್ರೂ ಕೈ ಸೇರಿದ್ರೆ ಚಪ್ಪಾಳೆ ಆಗೋದು, ಒಂದೇ ಕೈಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ. ಹೆಂಡತಿ ಮಕ್ಕಳನ್ನ ಬಿಟ್ಟು ಬರ್ಬೇಕಾದ್ರೆ ಫುಲ್ ಹ್ಯಾಪಿಯಾಗಿ ಬಂದೆ. ಒಬ್ಬನೇ ಅಲ್ವಾ ಇವತ್ತು ಮನೇಲಿ, ನಿಮ್ಮದೇ ಆಗಿರ್ಬೋದು, ನಿಮ್ಮದೇ ಮಲಿಕೋಬೋದು. ಖಂಡಿತ ಸುಳ್ಳೋದು. ಹೆಂಡತಿ ಮಕ್ಕಳು ಕಟ್ಕೊಂಡ್ಮೇಲೆ ಹೆಂಡತಿ ಮಕ್ಕಳಿದ್ರೇ ನೆಮ್ಮದಿ. ಅದು ಒಬ್ಬೊಬ್ಬರ ಅನುಭವ ಒಂದೊಂಥರ ಇರುತ್ತೆ. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ನಂದು ಇನ್ನೊಂದು ಹುಚ್ಚೇನಪ್ಪ ಅಂದರೆ ಮನೆಯಲ್ಲಿ ಯಾರೂ ಇಲ್ಲದಾಗ ಒಂದು ಕೆಲಸ ಮಾಡ್ತೀನಿ ನಾನು. ಅದು ಕೆಟ್ಟದಲ್ಲ, ಒಳ್ಳೆಯದು. ಏನಪ್ಪ ಅಂದರೆ ಈಗ ಮನೆಯಲ್ಲಿ ಮಕ್ಕಳು ಎಲ್ಲ ಇದ್ದಾಗ ಸೌಂಡ್ ಜಾಸ್ತಿ ಕೊಟ್ಕೊಂಡು ಹಾಡು ಕೇಳೋಕ್ಕಲ್ಲ, ನಮ್ಗೆ ಇಷ್ಟಪಟ್ಟರು.
ಬಟ್ ನಾನು ಯಾರೂ ಇಲ್ಲದೇ ಇದ್ದಾಗ ಮನೇಲಿ ನನಗೆ ಎಷ್ಟು ಬೇಯಿಸ್ಬೇಕೋ ಅಷ್ಟು ಎಫೆಕ್ಟು ಸೌಂಡ್ ಕೊಟ್ಕೊಂಡು ನನಗೆ ಇಷ್ಟವಾಗಿರೋ ಹಾಡುಗಳು ಬಹಳ ಸಲ ಕೇಳ್ತೀನಿ. ಇದೊಂದು ಕೆಟ್ಟ ಅಭ್ಯಾಸ ನನಗೆ. ಅದೊಂದೇ ಖುಷಿ, ಇನ್ನೇನಿಲ್ಲ. ಬಟ್ ಇದರಲ್ಲಿ ಕೆಲ್ಸದ ಒತ್ತಡ ಬೇರೆ. ಇಲ್ಲ ಅಂದರೆ ಏನಪ್ಪ ಮಾಡೋದು? ಈಗ ಈಗ ತೋರಿಸಿದ್ನಲ್ಲ ಅಡುಗೆ ಮಾಡೋದು, ಕಸ ಗುಡಿಸೋದು ಅಂತ. ಅವ್ರು ಇಲ್ಲ ಅಂತೇಳಿ ಮನೆ ನೀಟಾಗಿ ಇಟ್ಕೊಳ್ದೇ ಇರೋಕ್ಕೂ ಆಗಲ್ಲ. ನಾವು ಕೆಲಸದವ್ರನ್ನ ಇಟ್ಕೊಳ್ಳೋ ಅಷ್ಟು ಸ್ಥಿತಿವಂತರು ನಾವಲ್ಲ. ಬಟ್ ಏನು ಮಾಡ್ತೀರಾ, ಬದುಕಲ್ವಾ? ಹೆಂಗೋ ಈಗ ಅನಿವಾರ್ಯತೆ ಇರುತ್ತೆ. ಕೆಲಸಕ್ಕೆ ಹೊರಗಡೆ ಅವ್ರ ಫಂಕ್ಷನ್ ಅದು ಇದು ಹೋಗ್ಬೇಕಾಗತ್ತೆ. ನಾವು ಸಲ ಹೋಗ್ಬೇಕಾಗತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ನಾವೆಲ್ಲನ ಹೊರಗಡೆ ಹೋದಾಗ ಸುಮಾರು 4 ಸರಿ 5 ಸರಿ ಕಾಲ್ ಮಾಡ್ತಿರ್ತಾಳೆ ನನ್ನ ಹೆಂಡ್ತಿ. ಒಂದೊಂದು ಸಲ ಅನ್ಸುತ್ತೆ, ಏನಕ್ಕಪ್ಪ ಇಷ್ಟೊಂದು ಟಾರ್ಚರ್ ಕೊಡ್ತಾಳೆ ಫೋನ್ ಮಾಡಿ ಅಂತೇಳಿ. ಬಟ್ ಅವರ ಸಂವೇದನೆ ಅವ್ರಿಗೆ ಗೊತ್ತಿರುತ್ತೆ. ಈಗ ಮನೇಲಿ ಯಾರೂ ಇಲ್ಲ ಅನ್ನೋ ಫೀಲು ನನಗೆ ಇನ್ನೊಂದು ನವರ್ ಏನು ಅನ್ಸಲ್ಲ. ಯಾಕೆಂದರೆ ಎಲ್ಲ ಕೆಲಸ ಮಾಡ್ತಿರ್ತೀನಿ, ಗೊತ್ತಾಗಲ್ಲ. 1 ಅವರ್ ಆದಮೇಲೆ ನನ್ನ ಕೆಲಸ ಎಲ್ಲ ಮುಗ್ದು ಮತ್ತೆ ಬಂದು ಮನೆಗೆ ಕೂತ್ಕೊಂಡಾಗ ಅನಿಸುತ್ತೆ, ಮಕ್ಕಳು ಹೆಂಡ್ತಿ ಎಲ್ಲ ಇದ್ದಿದ್ರೆ ಎಷ್ಟು ಕೂಗಾಟ, ಕಿರ್ಚಾಟ, ಅದು ಇದು ಅದೊಂದು ಫೀಲ್ ಬೇರೆ. ಆ ಥರ ಅನಿಸುತ್ತೆ ಎಲ್ಲ ಗಂಡಸ್ರಿಗೂ ಅಷ್ಟೇ. ಈಗ ಕೆಲವ್ರು ಸಿಟ್ಟಲ್ಲಿ ಹೇಳ್ಬೋದು, ನೀನಿಲ್ಲ ಅಂದರೆ ಬದುಕ್ತೀನಿ ನಾನು ಅಂತೇಳಿ. ಇದು ಒಟ್ಟು ಕುಟುಂಬ ಅಂತ ಬಂದಾಗ ಅಕ್ಕದಿರಿರ್ಬೋದು, ಭಾವದಿರಿರ್ಬೋದು, ಮತ್ತು ನಮ್ಮ ಸ್ನೇಹಿತರ ಮನೆಗಿರ್ಬೋದು, ನಮ್ಮ ಅತ್ತಿಗೆದಿರಿರ್ಬೋದು, ಅವ್ರ ಮನೇಲೆಲ್ಲ ಈ ಥರ ಇರುತ್ತೆ. ಬಟ್ ನಮಗೆ ಗೊತ್ತಿರಲ್ಲ ಅಷ್ಟೇ. ಇದು ನಾವು ಸಣ್ಣ ವಯಸ್ಸಿಂದ ನೋಡ್ಕೊಂಬಂದಿದ್ದೀವಿ ಈ ಥರ ಭಾಳಷ್ಟು ಮನೆಗಳಲ್ಲಿ. ಅವ್ರ ಹೆಂಡ್ತಿದಿರು ಹೊರಗಡೆ ಹೋದಾಗ ಕೆಲವರು ಅಡುಗೆ ಮಾಡ್ಕೊಂಡು ತಿನ್ನಲ್ಲ, ಹೋಟ್ಲಲ್ಲಿ ತಿಂತಾರೆ. ಕೆಲವರು ಏನೇ ಮಾಡ್ರೂ ಮನೇಲೇ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ತಾರೆ. ಕಲ್ತಿದ್ರೆ, ಗೊತ್ತಿದ್ರೆ. ಕೆಲವ್ರು ಕಲ್ತ್ಬಿಟ್ಟು ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಎಷ್ಟು ದಿವಸ ಅಂತ, ಈಗ ಒಂದು ವಾರ ಹೊರಗಡೆ ಹೋದರು ಹೆಂಡ್ತಿ, ಹೋಗ್ಬಿಟ್ಲು ಅಂತ ಇಟ್ಕೊಳ್ಳಿ. ಏನೋ ಹೊರಗಡೆ ಕಾರ್ಯಕ್ರಮಕ್ಕೋ ಏನಕ್ಕೋ ಒಂದು ಫಂಕ್ಷನ್ಗೋ ಏನಕ್ಕೋ ಹೋಗ್ತಾರೆ. ಆವಾಗ ವಾರಗಟ್ಟಲೆ ಹೊರಗಡೆ ಯಾರ ಮನೇಲಿ ತಿನ್ನೋಕ್ಕಾಗುತ್ತೆ? ಅಟ್ಲೀಸ್ಟ್ ಏನೋ ನಮಗೆ ಗೊತ್ತಿರೋಷ್ಟು ಕಲ್ತಿದ್ರೆ ನಾವು ಮಾಡ್ಕೊಂಡು ತಿನ್ಬೋದು. ಅಂದರೆ 3 ಹೊತ್ತಲ್ದಿರೂ ಒಪ್ಪತ್ತಾದರೂ 1 ಹೊತ್ತಾದರೂ ಮಾಡ್ಕೊಂಡು ತಿನ್ಬೋದು. ಸೊ ನನಗಿನ್ನೂ ಭಾಳಷ್ಟು ಕೆಲಸ ಇದೆ. ನನಗನ್ನಿಸ್ತು ಹೇಳ್ಬೇಕಂತೇಳಿ. ಸೊ ಹಾಗಾಗಿ ಹೇಳಿದೆ. ಇನ್ನೂ ಇದೆ. ನೋಡೋಣ ಟೊಮೊಟೊ ಬಾತ್ ಹೆಂಗಾಗಿದೆ ಅಂತೇಳಿ. ಆಹಾ, ಕಲ್ಲರ್ ಇಲ್ಲ ಅಷ್ಟು ಬಿಟ್ಟರೆ. ಮೇಲ್ಗಡೆ ಇದೆಲ್ಲ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಒಳ್ಳೆ ಟೊಮೊಟೊ ಬಾತ್ ಮಾಡಿದ್ದೀವಿ ರೀ ನಾವು, ಚೆನ್ನಾಗಿದೆ. ಇನ್ನು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಬಿಸಿ ಬಿಸಿ ಹಾಕ್ಕೊಂಡು ತಿಂದ್ಬಿಟ್ಟು ನಾಯಿಗಳಿಗೆ ಪ್ರಸಾದ ಹಾಕ್ಬಿಟ್ರೆ ಇವತ್ತಿನ ಬೆಳಗ್ಗೆ ಕೆಲಸ ಮುಗೀತು. ಆಮೇಲೆ ಹೊಲ್ದಲ್ಲಿ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಬಂದು ಆಮೇಲೆ ಮಿಕ್ಕಿದ್ದು ನೋಡೋಣ. ನೋಡಿ, ಮನೇಲಿ ಕೆಲವ್ರು ಇಲ್ಲ ಅಂದಾಗ ಮನುಷ್ಯನಿಗೆ ಸಂವೇದನೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ, ಮೂಕ ಪ್ರಾಣಿಗಳಿಗೆ ಅವು ಬೆಳಗ್ಗೆಯಿಂದ ಮಂಕಾಗ್ಬಿಟ್ಟವೆ. ಯಾರೂ ಇಲ್ಲ ನೋಡಿ, ಬಂದರೆ ನಾನು ಒಬ್ಬನೇ ಮಾತಾಡ್ಸ್ಬೇಕು ಅವನ್ನ. ನನಗೆ ಪುರ್ಸೊತ್ತಿಲ್ಲಂಗೆ ಕೆಲಸ. ಅವು ಆಟ ಆಡ್ಕೊತ ಇದ್ದಾವೆ. ಆದ್ರೆ ಬೆಳಗ್ಗೆಯಿಂದ ಹೆಂಗೆ ಕೂತಿದ್ವು ಅಂದರೆ, ಏನೋ ಕಳ್ಕೊಂಬಿಟ್ಟು ತಲೆ ಮೇಲೆ ಏನೋ ಆಕಾಶ ಬಿದ್ದೋಗ್ಬಿಟ್ಟವೇನೋ ಕೂತಿದ್ವು. ನನಗಿರೋವಷ್ಟು ನಿಯತ್ತು, ಆತ್ಮೀಯತೆ ಮನುಷ್ಯನಿಗೆ ಯಾಕೆ ಬರಲ್ಲ? ಇದೆಲ್ಲ ಒಂಥರ ಸೋಜಿಗೆ, ಆಶ್ಚರ್ಯ. ಈ ಹಳ್ಳಿಗಳಲ್ಲಿ ಭಾವನೆ ಹೆಂಗಿರುತ್ತೆ ಅಂದರೆ, ಅದೊಂಥರ ರಿಲೇಷನ್ಶಿಪ್ಪು. ಈ ಹಳ್ಳಿ ಜನನೇ ಹಾಗೆ. ಮನೆಗೆ ಹೋಗ್ತೀವಿ ಯಾರ್ದೋ ಮನೆಗೆ, ಅಲ್ಲಿ ಹಾಲು ತರೋರು, ಇಲ್ಲ ಏನೋ ಒಂದು ಕೆಲಸಕ್ಕೆ ಊರು ಮುಂದಕ್ಕೆ ಹೋಗಿರ್ತೀವಿ. ಅಲ್ಲಿ ಎಲ್ಲಿ ಮನೇಲಿ ಯಾರೂ ಇಲ್ವಾ? ಇಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ. ಬರಪ್ಪ ನಮ್ಮನೇಲೆ ತಿಂಡಿ ತಿನ್ನೋ, ನಮ್ಮನೇಲೆ ಕಾಫಿ ಕುಡಿ, ಇನ್ನೇನು ಮಾಡ್ಕೊಳಕ್ಕೆ ಹೋಗ್ತೀಯ, ಹೋಟ್ಲಲ್ಲಿ ಹೆಂಗೆ ತಿನ್ನೋಕೆ ಹೋಗ್ತೀಯ, ಸುಮ್ಮನೆ ಆರೋಗ್ಯ ಹಾಳು ಮಾಡಿಕೊಂಡು. ಈ ಥರ ಹಳ್ಳೀಲಿ ಬಿಟ್ಟರೆ ಸಿಟೀಲಿ ಖಂಡಿತ ಈ ಭಾವನೆ ಬರಲ್ಲ. ಯಾಕೆಂದರೆ ಬಿಡೋ ಇಲ್ವಾ, ಹೋಟ್ಲಲ್ಲೆಲ್ಲ ತಿನ್ಕೊಂತಾನೆ ಅಂತ. ಈ ನಮ್ಮ ಹಳ್ಳೀಲಿ ಇದು ಉಳಿದಿದೆ ಅಂದರೆ ನಾವೇ ಪುಣ್ಯವಂತರು. ಆ ಭಾವನೆ ಇನ್ನೂ ಜನದಲ್ಲಿದೆ. ಪಾಪ ಎಲ್ಲಿ ಹೋಗ್ತಾನೆ ಒಬ್ಬ, ಮನೇಲಿ ಕೆಲಸಗಳಿರ್ತಾವೋ, ಹೊಲ್ದಲ್ಲಿ ಕೆಲಸ ಇರ್ತದೋ, ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ? ಇಲ್ಲೇ ತಿಂಡಿ ತಿನ್ಕೊಂಡು ಹೋಗ್ಬಿಡು, ಇಲ್ಲೇ ಕಾಫಿ ಕುಡ್ದು ಹೋಗು, ತಿರ್ಗಾ ಒಲೆ ಏನು ಕಾಯಿಸ್ತೀಯ? ಇದು ನಮ್ಮ ಹಳ್ಳಿ ಭಾಷೆ, ಹಳ್ಳಿ ಭಾವನೆ, ಹಳ್ಳಿ ಜನ. ಇದು ಎಲ್ಲ ಕಡೆ ಇರಲ್ಲ. ನೋಡಿ, ಸೆಲ್ಫ್ ಕುಕ್ಕಿಂಗು ಟೊಮೊಟೊ ಬಾತು ಸಖತ್ತಾಗೈತೆ. ತಿನ್ಬಿಟ್ಟು ನೋಡೋಣ ಟೇಸ್ಟ್ ಹೆಂಗೈತೆ ಅಂತ. ಫಸ್ಟ್ ತಿನ್ಬಿಡೋಣ. ನಮ್ಮ ಮರಿ ಸೈನಿಕರಿಗೆಲ್ಲ ಹಾಕ್ಬಿಟ್ಟಿದ್ದೀವಿ, ಊಟ ಮಾಡಿದ್ರು ಅವರು. ಬಟ್ ನಾನು ಮಾಡಿರೋದು ನಾನು ಟೇಸ್ಟ್ ನೋಡ್ಬೇಕಲ್ಲ. ಸಾಕಾಗಿದೆ. ಮನೆಗೆ ನೀವು ಟ್ರೈ ಮಾಡಿ. ಹೆಂಡತಿ ಮಕ್ಳು ಇಲ್ದಾಗ ಅಡುಗೆ ಮಾಡ್ಕೊಂಡು ಊಟ ಮಾಡೋದ ಒಂಥರ ಚೆನ್ನಾಗಿರ್ತದೆ. ಆದರೂ ಒಂಥರ ಬೇಜಾರು, ಒಬ್ಬರೇ ಕೂತ್ಕೊಂಡು ಬೇವರ್ಸಿ ಥರ ತಿನ್ನಬೇಕು. ಇರಲಿ, ಎಲ್ಲ ಬಂದಿದ್ದು ಅನುಭವಿಸ್ಬೇಕಲ್ಲ. ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಸ್ವಲ್ಪ ಉಪ್ಪು ಕಡಿಮೆ ಆಗೈತೆ. ಅಂದರೆ ಉಪ್ಪು ಖಾರ ಕಡಿಮೆ ತಿನ್ಬೇಕು, ಯಾಕೆಂದರೆ ಹೊರಗಡೆ ಬಿಸಿಲಿದೆ.
ಎಷ್ಟು ಉಪ್ಪು ಖಾರ ಕಡಿಮೆ ತಿಂತೀವೋ ಅಷ್ಟು ಒಳ್ಳೆಯದು ನೋಡಿ. ಚೆನ್ನಾಗಿದೆ, ತಿಂತಾಯಿದ್ವಿ. ಅನ್ನಂ ಪರಬ್ರಹ್ಮ ಅಂತಾರೆ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲದೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಅಂದರೆ ಎಲ್ಲ ಕೆಲಸಕ್ಕೂ ಎಲ್ಲ ವಿಚಾರಕ್ಕೂ ಚೈತನ್ಯ ಅಂತ ಕೊಡೋದು ಅನ್ನಪೂರ್ಣೆ, ಅನ್ನಪ್ರಸಾದ. ಅಂಥದ್ರ ಮೇಲೆ ದುರಾಂಕಾರ ಪಡಬಾರ್ದು. ನಾನು ಹೇಳಿದ್ನಲ್ಲ ಅವಾಗಲೇ, ಹಾಡುಗಳು ಹಾಕೊಂಡು ಕೇಳ್ತೀನಿ ಅಂತ ನೋಡಿ, ಹಾಡು ಆನ್ ಮಾಡಿದ್ದೀನಿ. ನಾನು ಯೂಶ್ವಲಾಗಿ ಜಾಸ್ತಿ ಕೇಳೋದೆ ಬಸವಣ್ಣವ್ರ ವಚನಗಳು ಕೇಳ್ತೀನಿ. ಅದು ಹೆವಿ ಸೌಂಡ್ ಕೊಟ್ಕೊಂಡು ಕೇಳಿದ್ರೆ ನನಗೇನೋ ಒಂಥರ ಖುಷಿ. ಆ ಬಸವಣ್ಣವ್ರ ವಚನದಲ್ಲಿ ಒಳ್ಳೆಯ ಅರ್ಥಗಳಿರುತ್ತೆ, ಮತ್ತು ಆಡು ಭಾಷೆ ಥರ ಇದೆ, ಎಲ್ರಿಗೂ ಅರ್ಥ ಆಗೋ ಥರ. ಸೊ ಹಂಗಾಗಿ ಸಿನಿಮಾ ಹಾಡುಗಳು ಕೇಳ್ತೀನಿ. ಮನಸ್ಸಿದ್ದಂಗೆ ಹೇಳ್ತಾರಲ್ಲ, ಮನಸ್ಸಿದ್ದಂಗೆ ಮಾದೇವ ಅಂತೇಳಿ. ಇದು ಸಂಸಾರ ಮನೇಲಿ ಇಲ್ಲದೆ ಇರೋ ಪರಿಸ್ಥಿತಿಲಿ ಈ ಥರ ಎಲ್ಲ ಆಗುತ್ತೆ. ಮಾಡ್ಕೊಂಡು ತಿನ್ಬೇಕಾಗತ್ತೆ, ಕಸ ಗುಡಿಸ್ಬೇಕಾಗತ್ತೆ, ನೆಲ ಒರೆಸ್ಬೇಕಾಗತ್ತೆ, ಎಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಒಪ್ಪ ಮಾಡೋದು ಅಂತೀವಿ ನಾವು. ಎಲ್ಲ ಒಪ್ಪ ಮಾಡಿ ಅನ್ನ ತಿನ್ನೋಷ್ಟೊತ್ತಿಗೆ ಸಮಯ ಮುಗಿದೋಗಿರುತ್ತೆ. ಇನ್ನು ಹೊಲದ ಕೆಲಸ ಏನು ಮಾಡೋಣ, ಹೊರಗಡೆ ಕೆಲಸ ಏನು ಮಾಡೋಣ? ಅದಕ್ಕೆ ಹೇಳೋದು, ಏನೇ ಆಗಲಿ ಮನೇಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದರೆ ಮಾತ್ರ ಎಲ್ಲ ಕೆಲಸನೂ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಓಕೆ, ತಿಂಡಿ ಆಯಿತು. ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವು ಕುಕ್ಕರಲ್ಲಿ ಅಡುಗೆ ಮಾಡ್ತೀವಲ್ಲ, ಕುಕ್ಕರಲ್ಲಿ ಮಾಡೋದು ಏನು ಅಷ್ಟು ಚೆಂದ ಅನಿಸಲ್ಲ. ಈಗ ನಾವು ಹುಡುಗರಿದ್ದಾಗ ನಮ್ಮಮ್ಮ ಇದರಲ್ಲಿ ಮಾಡೋರು, ಒಲೆಯಲ್ಲಿ ಮಾಡಿ ತಪ್ಪಲೆಯಲ್ಲಿ ಅನ್ನ ಬೇಯಿಸೋದಾಗಲಿ, ಮುದ್ದೆ ಮಾಡೋದಾಗಲಿ ಮಾಡಿ ಎಷ್ಟು ಟೇಸ್ಟಿ ಇತ್ತು ಅಂದರೆ ಆ ರುಚಿ ಬರೋಲ್ಲ. ಅದೇನು ಅವಾಗ ಬಳಸಿದ ಆಹಾರಗಳು ಇದೋ, ಅಥವಾ ಅದು ಫ್ಲೇಮ್ ಏನು ಬೆಂಕಿ, ಒಲೆ ಬೆಂಕಿಯಲ್ಲಿ ಮಾಡ್ತೀವಲ್ಲ ಅದರಲ್ಲೂ, ಅಥವಾ ಪಾತ್ರೆಯಲ್ಲಿ ಮಾಡ್ತೀವಲ್ಲ ಅದೋ, ನನಗಂತೂ ಗೊತ್ತಿಲ್ಲ. ತಿಂದ್ಮೇಲೆ ಪಾತ್ರೆ ತೊಳೆಯಬೇಕು. ಇಲ್ಲಾಂದರೆ ಜಾಸ್ತಿ ಆಗಿ ಸಾಯಂಕಾಲ ನನಗೆ ಇವೆಲ್ಲ ಊಟ ಯಾಕೆ ಬೇಕು, ತೊಳೆದಿಕ್ಬಿಡ ಅಂತ ತೊಳೆದಿಕ್ತೀವಿ. ತಿಂಡಿ ಆಯಿತು, ಸೂಪರು. ಮಧ್ಯಾಹ್ನಕ್ಕೆ ಏನು ಮಾಡ್ಬೇಕು ನೋಡ್ಕೊಳ್ಳೋಣ. ಫಸ್ಟು ಹೊಲದ ಕೆಲಸ ಇದೆ, ಹೊಲದ ಕೆಲಸ ಮುಗಿಸೋಣ. ನೋಡಿ, ಹೆಂಡತಿ ಮಕ್ಕಳೆಲ್ಲ ಊರಿಗೆ ಹೋದ್ರು, ಬರಲಿಲ್ಲ, ಹಿಂಸೆ ಹೆಂಗಪ್ಪ. ಈಗ ಬಂದವ್ರೆ ನೋಡಿ, ಒಂದು ತೀಟೆನ. ಹಾಂ, ಇದ್ದರೆ ಈ ಥರ ಹಿಂಸೆ, ಇಲ್ದಿರೆ ಆ ಥರ ಹಿಂಸೆ, ಹೆಂಗೆ ಅಂತ. ಇನ್ನೂ ಇದೊಂದೇ ಬಂದಿರೋದು, ಇನ್ನೂ 2 ಬಂದಿಲ್ಲ, ರಜೆ ಮುಗ್ದಿಲ್ಲ ಅಂತ. ನಾಳೆ ಬರ್ತವೆ. ಆದರೂ ಏನೋ ಒಂಥರ ಹುಡುಗರಿಲ್ಲ, ಮಕ್ಕಳಿಲ್ಲ ಮನೇಲಿ ಅಂದರೆ ಏನೋ ಒಂಥರ ಬೀಕ, ಒಂಥರ ಮನ್ಸಿಗೆ ಸಮಾಧಾನನೇ ಇರೋಲ್ಲ. ನೋಡಿ, ಇದನ್ನೇ ಹಬ್ಬ ಮಾಡೋಕ್ಕೆ ಒಂಥರ ಸಮಾಧಾನ ಇಲ್ಲ, ಹುಡುಗರಿಲ್ಲ ಅಂದರೆ. ಆ ಮನೆಗೆ ಕಿಚ್ಚಿ ಪಿಚ್ಚಿ ನಿಂತಿರ್ಬೇಕು, ಏನೋ ಸಣ್ಣ ಪುಟ್ಟದ್ದು ಅವ್ರ ಕೈಲಾಗಿದ್ದು ಕೆಲಸಗಳು ಮಾಡ್ತವೆ, ತೀಟೆ ಮಾಡ್ತಿರ್ತವೆ. ಕೆಲಸ ಮಾಡೋದು ಗೊತ್ತಾಗಲ್ಲ, ಸಮಯ ಹೋಗೋದು ಗೊತ್ತಾಗಲ್ಲ. ಒಬ್ಬೊಬ್ಬರು ಇದ್ದಾಗ ನೋಡಿ, 2 ದಿವಸದಿಂದ ನಾನು ಒಂಥರ ಬೋರ್ ಆಗೋಯ್ತು, ಹೆಂಗಪ್ಪ ಅಂಥೇಳಿ. ಏನೇ ಆದರೂ ಸಂಸಾರ ಅಂತ ಅದಕ್ಕೆ ದೊಡ್ಡವ್ರು ಮಾಡಿರೋದು ಅಲ್ವಾ? ಖುಷಿ ಇಲ್ಲಿ ನೋಡಿ, ಇಲ್ಲಿ ಹೇಳು, ಇಲ್ಲಿ ನೋಡಿ. ಆಯುಧ ಪೂಜೆಯಲ್ಲಿ ಬೋರ್ ಪೂಜೆ ಮಾಡಿದ್ದೀವಿ, ಮುನಿಯಪ್ಪನ ಪೂಜೆ ಮಾಡಿದ್ದೀವಿ, ಆದರೆ ಗಾಡಿ ಪೂಜೆ ಮಾತ್ರ ಮಾಡಿಲ್ಲ. ಯಾಕೆ ಅಂದರೆ ಈ ಹುಡುಗರಿಲ್ಲಿದ್ದು ಸಮಾಧಾನ ಇಲ್ಲ. ಅವು ಒಂದು ಏನೋ ದೀಪತ್ತು ಇಕ್ಕೋದು, ಅರಿಶಿನ ಕುಂಕುಮ ಇಕ್ಕೋದು, ಇದು ಊದ್ಬತ್ತಿ ಬೆಳಗ್ತೀನಿ, ನಾನು ಹೂವು ಹಾಕ್ತೀನಿ, ಆ ಥರ ಆ ಖುಷಿ, ಆ ವೈಬ್ಸ್ ಅವ್ರಿಗೆ ಸಿಗೋಲ್ಲ. ನಾನು ಮಾಡಿಬಿಟ್ರೆ ಅಂಥೇಳಿ ಇದೊಂದು ಓಲ್ಡ್ ಮಾಡಿದ್ದೀನಿ. ಬಂದಲ್ಲಿ ಅವ್ರ ಕೈಲಿ ಮಾಡಿಸ್ಬೇಕು ಅಂತಲೇ. ಅಂದರೆ ಆಯುಧ ಪೂಜೆ ಯೂಶ್ವಲಾಗಿ ಯಾವತ್ತು ಮಾಡಬೇಕು ಅವತ್ತೇ ಮಾಡಬೇಕು. ನಾವು ಇಷ್ಟ ಬಂದಂಗೆ ಮಾಡ್ಕೊಂಬಂದರೆ ಅದು ಹಿರಿಕರು ಏನು ನಡ್ಸ್ಕೊಂಬಂದಿರೋ ಅದೇ ಮಾಡಬೇಕು. ಅದಕ್ಕೊಂದು ಅರ್ಥ ಇರುತ್ತೆ ಏನೇ ಮಾಡಬೇಕಾದ್ರೂ. ಬಟ್ ವಿಧಿ ಇಲ್ಲ. ಈಗ ಆಯುಧ ಪೂಜೆ ಮಾಡಿದ್ದೀವಿ, ಮುನಿಯಪ್ಪನ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈ ಸಣ್ಣ ಪುಟ್ಟ ಗಾಡಿಗಳು ಮಾತ್ರ ಅವ್ರ ಕೈಲಿ ಮಾಡಿಸ್ಬೇಕು ಅಂತ ಇಟ್ಟಿದ್ದೀನಿ. ಅಂದರೆ ಇವತ್ತು ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ, ನಾವು ಆರಾಮಾಗಿದ್ದೀವಿ. ಹೆಂಗೆ ನಾವು ನೋಡಿ, ರಾತ್ರಿಯಲ್ಲಿ ನಿದ್ದೆ ಮಾಡಲಿಲ್ಲ, ಏನು ದೃಷ್ಟಿ ಆಗಿತ್ತು ಏನೋ. ಈಗ ನೋಡಿ ಆರಾಮಾಗಿ ನಿದ್ದೆ ಮಾಡ್ತಾವ್ರು ಸಾಹೇಬರು. ನೋಡಿ, ಈ ಹೊತ್ತಿಗೆ ಅಂದರೆ ಮಾರ್ನವಮಿ ಹಬ್ಬ ಟೈಮ್ಗೆ, ಗೌರಿ ಆದಮೇಲೆ ಮಾರ್ನವಮಿ ಹಬ್ಬ ಬರೋದು. ಗೌರಿ ಹಬ್ಬಕ್ಕೆ ಗೌರಿ ಗಂಗೆ ತರ್ತಾಳೆ, ಅಂದರೆ ಗಂಡನ ಮನೆಯಿಂದ ಹತ್ಕೊಂಬರ್ತಾಳೆ, ಗಂಡನ ಬಿಟ್ಟು ಹೋಗ್ಬೇಕಲ್ಲ ಅಂಥೇಳಿ.
ಮತ್ತು ಗೌರಿ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಹತ್ಕೊಂಡು ಹೋಗ್ತಾರೆ, ತವ್ರ ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂತೇಳಿ. ಆವಾಗ ಜಡಿ ಹಿಡಿಯುತ್ತೆ, ಗೌರಿ ಜಡಿ ಅಂತ ಕರೀತಾರೆ. ಈ ಸರಿ ಸಾಮಾನ್ಯವಾಗಿ ಅಷ್ಟು ಪ್ರಮಾಣದಲ್ಲೂ ಗೌರಿ ಜಡಿ ಹಿಡಿಲಿಲ್ಲ. ಅದಾದಮೇಲೆ ಮಾರ್ನಮಿ ಬಂದ್ರೂ ಸಹ ನೋಡಿ, ಇವತ್ತಿಗೆಲ್ಲ ಹಚ್ಚ ಹಸಿರಾಗಿ ಪೈರು ಹಸಿರಾಗಿರ್ಬೇಕಿತ್ತು, ತುಂಬ ಹಸಿರಾಗಿ ತೆನೆ ಹೊಡೆಯೋ ಕಾಲ ಇದು. ಬಟ್ ಈ ವರ್ಷ ಏನಾಗಿದೆ ಅಂದರೆ ಅಷ್ಟು ಪ್ರಮಾಣದಲ್ಲಿ ಮಳೆ ಬಿದ್ದಿಲ್ಲ. ಅಲ್ಲ ಹೆಚ್ಚು ಕಡಿಮೆ 15 ತಿಂಗಳೇ ಆಗೋಯ್ತು ಮಳೆ ಸರಿಯಾಗಿ ಬಿದ್ದು. ಸೊ ನೋಡಿ, ಇದು ತೆನೆ ಎಲ್ಲ ಬತ್ತುತ್ತಾ ಇದೆ. ತೆನೆ ಆಗಬೇಕು. ಆ ಕಾಳು ಕಟ್ಟೋ ಟೈಮ್ಗೆ ಮಳೆ ಇಲ್ದಂಗೆ ಆದರೆ ರಾಗಿ ಬೆಳೆ ಹೊರಟೋಗುತ್ತೆ. ಅಂದರೆ ಬರೀ ಸೀಕ್ಲು ರಾಗಿ ಸಿಗುತ್ತೆ. ನೋಡಿ, ಉತ್ತರ ಕರ್ನಾಟಕದಲ್ಲಿ ಮಳೆ ಪ್ರಮಾಣ ಕಡಿಮೆ ಅಂತ ಹೇಳೋರು, ಅಲ್ಲಿ ನೆರೆ ಪೀಡಿತರಾಗ್ಬಿಟ್ಟವ್ರೆ. ನೆರೆ ಅಂದರೆ ಮಳೆ ಜಾಸ್ತಿ ಆಗೋದು, ಬರ ಅಂದರೆ ಮಳೆ ಕಡಿಮೆ ಆಗೋದು. ನೆರೆ ಜಾಸ್ತಿ ಆದರೂ ರೈತರಿಗೆ ಸಂಕಷ್ಟನೇ, ಬರ ಜಾಸ್ತಿ ಆದರೂ ರೈತರಿಗೆ ಸಂಕಷ್ಟನೇ. ಈಗ ನಾವು ಬರ ಪೀಡಿತರಾಗ್ಬಿಟ್ಟಿದ್ದೀವಿ, ಉತ್ತರ ಕರ್ನಾಟಕ ನೆರೆ ಪೀಡಿತರಾಗಿದ್ದಾರೆ. ಇದಕ್ಕೆ ಏನು ಬೆಳೆ ಪರಿಹಾರ ಮತ್ತು ಇನ್ಶೂರೆನ್ಸು ಇವೆಲ್ಲ ಇದೆ, ಅವೆಲ್ಲ ಮಾಡಿಸ್ಕೋಬೇಕಾಗತ್ತೆ. ಅವೆಲ್ಲ ಮಾಡಿಸ್ಕೋಬೇಕು ಅಂದರೆ ಜಮೀನು ದಾಖಲೆಗಳು ಅವೆಲ್ಲ ಸರಿಯಾಗಿರಬೇಕು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು, KYC ಆಗಿರಬೇಕು, ಫ್ರೂಟ್ ID ಕ್ರಿಯೇಟ್ ಆಗಿರಬೇಕು. ಅದೆಲ್ಲ ಆದರೆ ಮಾತ್ರ ಪರಿಹಾರಗಳು ಸಿಗುತ್ತೆ, ಇಲ್ಲಿಗೆ ಸಿಗಲ್ಲ. ನೋಡಿ, ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ. ಒಂದು ಯಾವ ರಾಗಿ ಹೊಲನೇ ಆಗಿರ್ಬೋದು, ಬೇರೆ ಅವರೇ ತೊಗರಿ, ಉದ್ದು ಮತ್ತು ಸೂರ್ಯಕಾಂತಿ ಬೆಳೀತಾರೆ. ಉತ್ತರ ಕನ್ನಡದಲ್ಲಿ ಜೋಳ ಬೆಳೀತಾರೆ. ಮತ್ತು ಈ ಗದ್ದೆ ಬೆಳೆ ಯಾವುದಕ್ಕೂ ಅಷ್ಟೇ ಕರೆಕ್ಟ್ ಟೈಮ್ಗೆ ಪ್ರಕೃತಿ ನಮಗೆ ಮಳೆ ಕೊಡಲಿಲ್ಲ ಅಂದರೆ ಬೆಳೆ ಕೈ ಸಿಗಲ್ಲ. ಈ ಸರಿ ಭಾಳ ಪ್ರಮಾಣದಲ್ಲಿ ನಷ್ಟ ಆಗಿದೆ ರೈತರುಗಳಿಗೆ. ನೋಡಿ, ಎಲ್ಲ ಹಸಿರಾಗಿರ್ಬೇಕಿದ್ದೆಲ್ಲ ಒಣಗ್ತಾ ಇದೆ ರೀ. ಇದು ಯಾರಿಗೆ ಹೇಳ್ಕೊಳಕ್ಕಾಗತ್ತೆ? ಪ್ರಕೃತಿ ವಿಕೋಪ ಅಂದರೆ ಇದೇನೆ. ಯಾವ ಟೈಮ್ಗೆ ಏನು ಕೊಡಬೇಕು ಅದು ಪ್ರಕೃತಿ ಕೊಡ್ತಾಯಿತ್ತು. ಸೊ ನಾವೆಲ್ಲ ಹಾಳು ಮಾಡಿದ್ವಿ, ಪ್ರಕೃತಿ ಹಾಳು ಮಾಡಿದ್ರಿಂದ ಹಿಂಗಾಗಿದೆ. ನೋಡಿ, ಹೊಲ ಇಷ್ಟೊತ್ತಿಗೆ ನನ್ನ ಎದೆ ಮಟ್ಟಕ್ಕೆ ಬೆಳಿಬೇಕಿತ್ತು, ಎಲ್ಲ ಗೊಬ್ಬರ ಹಾಕಿ. ನೋಡಿ, ಸೊಂಟದ ಮಟ್ಟದಿಂದ ಏನು ಸ್ವಲ್ಪ ಕೆಳಿಕೆ ಇದೆ. ಏನಕ್ಕೆ ಬೆಳೆದಿಲ್ಲ ಅಂದರೆ ಮಳೆ ಇಲ್ಲ. ಆ್ಯಕ್ಚುಲಿ ಈ ಟೈಮಲ್ಲಿ ಹೊಲಗಳಲ್ಲಿ ಕೆರೆ ಹಾವುಗಳು ಜಾಸ್ತಿ ಓಡಾಡ್ತಿರ್ತವೆ, ಕೆರೆ ಹಾವು ಅಂತಾರೆ. ಆವಾಗ ಕೆರೆ ಹಾವು ಏನಕ್ಕೆ ಓಡಾಡ್ತದೆ ಅಂದರೆ ಅದು ವೈಜ್ಞಾನಿಕ ಕಾರಣ ಬಂದು ಇಲಿ ಹೆಗ್ಗಣಗಳು ತೋಡ ಅಂತ ಓಡಾಡ್ತವೆ ಹೊಲಗಳಲ್ಲಿ. ಅದು ಈ ಟೈಮಲ್ಲಿ ಆಹಾರ ಹುಡಿಕೊಂಡು ಹೊರಗಡೆ ಬರ್ತವೆ ಇಲಿ ಹೆಗ್ಗಣ ತೋಡಗಳು. ಆವಾಗ ಕೆರೆ ಹಾವು ಬೇಟೆ ಆಡೋಕ್ಕೆ ಒಳ್ಳೆ ಸಮಯ ಅಂತೇಳಿ ಕೆರೆ ಹಾವುಗಳು ಹೊಲದಲ್ಲಿ, ರಾಗಿ ಹೊಲದಲ್ಲಿ ಜಾಸ್ತಿ ಓಡಾಡ್ತವೆ. ಬಟ್ ಆವಾಗಿನ ಕಾಲದಲ್ಲಿ ಕೆರೆ ಹಾವುಗಳು ಏನು ಓಡಾಡ್ತವೆ ಅಂತ ಕೇಳಿದ್ರೆ ದೊಡ್ಡವ್ರು ಹೇಳೋರು, ನನ್ನ ಒಡಕಾರನ ಹೊಲ ಅಂದರೆ ಬೆಳೆ ಬೆಳೆದಿರೋ ರೈತನ ಹೊಲ ಎಷ್ಟು ಎತ್ತರ ಇದೆ ಅಂತೇಳಿ ಬಾಲದಲ್ಲಿ ಅಳತೆ ಮಾಡೋಕ್ಕೋಸ್ಕರ ಕೆರೆ ಹಾವುಗಳು ಹೊಲದಲ್ಲಿ ಇರ್ತವೆ ಅಂತ ಹೇಳೋದು. ಬಟ್ ಅದು ಏನು ಕಾಕತಾಳೀಯನೋ ಏನೋ ಗೊತ್ತಿಲ್ಲ. ಬಟ್ ನನ್ನ ಅಭಿಪ್ರಾಯ ಅದಿದೆ, ಏನು ಇಲಿ ಹೆಗ್ಗಣ ತೋಡಗಳು ಆಚೆ ಬರೋ ಸಮಯದಲ್ಲಿ ಬೇಟೆ ಆಡೋಕ್ಕೋಸ್ಕರ ಈ ಗುಂಪಾದ ಹೊಲಗಳಲ್ಲಿ ಕೆರೆ ಹಾವುಗಳು ಇರ್ತವೆ. ಹೊಲದ ಮಧ್ಯದಲ್ಲಿ ಓಡ್ಬೇಕಾದ್ರೆ ರೈತರು ಹುಷಾರಾಗಿ ಓಡಾಡಿ. ಏನೇ ಆದರೂ ಈ ವಾರದಲ್ಲಿ ಮಳೆ ಬಿದ್ರೇ ತೆನೆಗಟ್ಟಿ ಕಾಳುಗಟ್ಟಿ ರೈತನಿಗೆ ರಾಗಿ ಸಿಗುತ್ತೆ. ಇಲ್ಲ ಅಂದರೆ ಸೀಕ್ಲಿ ರಾಗಿನೇ ತಿನ್ನಬೇಕು. ಸೀಕ್ಲಿ ರಾಗಿ ಅಂದರೆ ಹಾಲು ಕಟ್ಟೋಕ್ಕೆ ಮುಂಚೆನೇ ಮಳೆ ಹೋದರೆ ನೋಡಿ ಪೈರೆಲ್ಲ ಬತ್ತೋಗ್ಬಿಡ್ತದೆ. ಬತ್ತೋದಾಗ ಏನು ಪ್ರಯೋಜನ ಇಲ್ಲ. ಹೆಂಗಾಗುತ್ತೆ ಅಂದರೆ ಈ ಗಾದೆ ಇದೆ, ಮದುವೆ ಮಾಡೋ ಗಂಡಿಗೆ ಅದೇ ಇಲ್ಲ ಅಂಥೇಳಿ. ಹಂಗಾಗ್ಬಿಟ್ಟಾಗ ಏನು ಮಾಡೋಕ್ಕಾಗಲ್ಲ. ಅಂದರೆ ಇದು ನಮ್ಮ ಕೈಲಿ ಯಾವುದೂ ಇರೋಲ್ಲ. ನೀರು ಕಟ್ಟಿ ಎಷ್ಟು ಎಕರೆಗಟ್ಟಲೆ ರಾಗಿಗೆ ನೀರು ಕಟ್ಟೋಕ್ಕಾಗತ್ತಾ? ಆಗಲ್ಲ. ಭಗವಂತ ಕಣ್ಣು ಬಿಡಬೇಕು, ಮಳೆ ಬರಬೇಕು, ರಾಗಿ ಬೆಳೆ ಹಾಕಬೇಕು. ಏನೋ ಸಹಾಯಧನ ಕೊಡ್ತೀವಿ, ಬೆಂಬಲ ಬೆಲೆ ಕೊಡ್ತೀವಿ ರಾಗಿಗೆ ಅಂತೆಲ್ಲ ಘೋಷಣೆ ಮಾಡ್ತಾರೆ. ಅವ್ರು ಏನೇ ಬೆಂಬಲ ಬೆಲೆ ಕೊಟ್ಟರು ಸರ್ಕಾರದವರು, ಬೆಳೆ ಆಗದಿಲ್ಲದ ರೈತ ಎಲ್ಲ ತೊಗೊಂಡೋಗಿ ಕೊಡ್ತಾನೆ, ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೆ ಪ್ರಕೃತಿನ ನಾವು ಉಳಿಸ್ಬೇಕು. ನಾವು ಪ್ರಕೃತಿನ ಉಳಿಸಿದ್ರೆ ನಮ್ಮನ್ನು ಪ್ರಕೃತಿ ಉಳಿಸುತ್ತೆ. ಇದು ನನ್ನ ಅನಿಸಿಕೆ. ಇವತ್ತಿನ ಬ್ಲಾಗ್ ಇಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಶರಣು ಶರಣಾರ್ಥಿ.